ಹಾಯ್ ಹಲೋ ನಮಸ್ಕಾರ ಎಲ್ಲ ಸ್ನೇಹಿತರೆ, ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸತ್ಯವನ್ನು ಹೇಳಿದರೆ ಗೌರವಕ್ಕಿಂತಲೂ ಕೂಡ ಸುಳ್ಳಿನ ಪ್ರಚಾರಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸುಳ್ಳಿನ ಪ್ರಪಂಚವನ್ನೇ ಕಟ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀವಿ. ತಾವೆಲ್ಲರೂ ಕೂಡ ನೋಡಿರ್ಬೋದು, ಮಹಾರಾಷ್ಟ್ರ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿಬಿಟ್ಟಿದೆ ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾದಂತಹ ಮಾನ್ಯ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರವೇ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿಬಿಟ್ಟಿದೆ ಎನ್ನುವಂತಹ ಒಂದು ಪೋಸ್ಟರು ಇತ್ತೀಚಿನ ದಿನಗಳಲ್ಲಿ ಹಲವಾರು ಚಾಲಕರುಗಳು ತಮ್ಮ ಮುಖಪುಟದ ಕಥೆಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀರಾ. ತಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಕೇಂದ್ರ ಸರ್ಕಾರನೇ ಬೈಕ್ ಟ್ಯಾಕ್ಸಿಯಂತಹ ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದು. ಬೈಕ್ ಟ್ಯಾಕ್ಸಿಯನ್ನು ಕೇಂದ್ರ ಸರ್ಕಾರವೇ ಬ್ಯಾನ್ ಮಾಡುತ್ತೆ ಅನ್ನೋದಿದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಪಕ್ಷದ ಪ್ರಚಾರವಾಗ್ತಾ ಇದೆಯೇನೋ ಅಂತ ಅನ್ನಿಸ್ತದೆ. ತಮ್ಮೆಲ್ಲರಿಗೂ ಕೂಡ ವಿಚಾರ ಈ ಹಿಂದೆನೂ ತಿಳಿಸಿರ್ಬೋದು ಮತ್ತು ಇವತ್ತು ಕೂಡ ಅದೇ ವಿಚಾರವನ್ನು ತಿಳಿಸುವಂಥ ಕೆಲಸ ಏನಂದರೆ, ಮಹಾರಾಷ್ಟ್ರ ಸರ್ಕಾರ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿದೆ. ಪೆಟ್ರೋಲ್ ಆಧಾರಿತ ಮತ್ತು ವೈಟ್ ಬೋರ್ಡ್ಗೆ ಸಂಬಂಧಪಟ್ಟ ಎಲ್ಲ ರೀತಿಯ ವಾಹನಗಳ ಬೈಕ್ ಟ್ಯಾಕ್ಸಿಯನ್ನು ಬಂದ್ ಮಾಡಿದೆ. ಆದರೆ ಎಲೆಕ್ಟ್ರಿಕ್ ನೀತಿ ಅನ್ನುವಂತಹ ಯೋಜನೆಯನ್ನು ತಗೊಂಡು ಬಂದಿದೆ. ತಾವು ಅದ್ರ ಕಡೆಗೂ ಕೂಡ ಅತಿ ಸೂಕ್ಷ್ಮವಾಗಿ ಗಮನವನ್ನು ಹರಿಸಬೇಕಾಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರಗಳೇ ಆಗ್ಬೋದು, ಕೇಂದ್ರ ಸರ್ಕಾರಗಳೇ ಆಗ್ಬೋದು, ಎಲ್ಲವೂ ಕೂಡ ರೆಡ್ ಕಾರ್ಪೆಟ್ ಕಂಪನಿಗಳ ಕೆಳಭಾಗದಲ್ಲೇ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲ ಭಾರತದ ಸಂವಿಧಾನದ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಾವುಗಳು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಶಕ್ತಿಯುತವಾದಂತಹ ಸರ್ಕಾರಗಳೇ ಒಂದು ಆ್ಯಪ್ನ ಸಂಸ್ಥೆಗೆ ಸಂಬಂಧಪಟ್ಟ ಒಂದು ಸರ್ವರನ್ನು ಡೌನ್ ಮಾಡ್ಸೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಹಣದ ಮೂಲ ಎಲ್ಲಿದೆ ಅಂತ ತಮ್ಗೆ ಅರ್ಥ ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ಏನು ತಾವುಗಳೆಲ್ಲರೂ ಕೂಡ ಮುಖಪುಟಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀರಾ, ಮಾನ್ಯ ಪ್ರಧಾನಮಂತ್ರಿಗಳ ಫೋಟೋದಲ್ಲೊಂದು ಪೋಸ್ಟರ್ ಬಂದಿರತಕ್ಕಂಥದ್ದನ್ನು, ಇದು ನಿಜವಾಗ್ಲೂ ಕೂಡ ಸುಳ್ಳು. ಇದಕ್ಕೂ ಕೇಂದ್ರ ಸರ್ಕಾರಕ್ಕೂ ಯಾವುದೇ ರೀತಿಯಾದಂತಹ ಮಾನದಂಡಗಳಿಲ್ಲ. ಅವು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟದ್ದು ಮತ್ತು ಆ ರಾಜ್ಯ ಸರ್ಕಾರಗಳ ತೀರ್ಮಾನವನ್ನು ಕೈಗೊಂಡು ಎಲೆಕ್ಟ್ರಿಕ್ ನೀತಿಗಳನ್ನ ತೆಗೆದುಕೊಂಡು ಬಂದಿರೋದು ವಿನಃ ಇದಕ್ಕೂ ಕೇಂದ್ರ ಸರ್ಕಾರಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧಗಳಿಲ್ಲ. ನಿಮ್ಗೆ ಅಷ್ಟೊಂದು ಕುತೂಹಲ ಇದ್ದರೆ, ಬೈಕ್ ಟ್ಯಾಕ್ಸಿ ಬಗ್ಗೆ ತಿಳ್ಕೋಬೇಕು ಅನ್ನೋವಂಥ ಕುತೂಹಲ ಇದ್ದರೆ, 2024ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಕ್ಕಂಥದ್ದನ್ನು ತಾವು ಕಮೆಂಟ್ ಮುಖಾಂತರವಾಗಿ ತಿಳಿಸ್ಬೋದು. 2024ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಕ್ಕಂಥದ್ದನ್ನು ತಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಿಮಗೊಂದು ಗಟ್ಟಿ ನಿಲುವು ಸಿಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಮತ್ತು ಭಾವನೆ. ಹಾಗಾಗಿ ತಾವುಗಳು ಅದ್ರ ಕಡೆಗೂ ಕೂಡ ಅತಿ ಹೆಚ್ಚಿನ ಗಮನವನ್ನು ಕೊಟ್ಕೋಬೇಕು. ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಂತಹ ವಿಚಾರಗಳನ್ನ ಶೇರ್ ಮಾಡೋದಕ್ಕಿಂತ ಮೊದಲು ಸತ್ಯಾಸತ್ಯತೆಗಳ ಬಗ್ಗೆ ತಿಳ್ಕೋಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಯಾರೆಲ್ಲ ತಾವು ಮೊದಲನೇ ಬಾರಿ ಈ ವಿಡಿಯೋವನ್ನು ನೋಡ್ತಾ ಇರ್ತೀರಾ, ತಾವುಗಳು ಕೂಡ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಧನ್ಯವಾದಗಳು.